ಕೊನೆಗೂ 500 ವರ್ಷಗಳ ಕನಸು ನನಸಾಯಿತು. ರಾಮರಾಜ್ಯವಾಗಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ರಾಮರಾಜ್ಯವಾಗಿದೆ ಗುರುಗಳೇ. ಸೊ ಈ ಒಂದು ಅದ್ಭುತವಾದಂಥ ಕ್ಷಣ, ರಾಮರಾಜ್ಯವಾಯಿತು ಅಂತೂ ಇಂತೂ 500 ವರ್ಷಗಳ ನಂತರ. ಎಷ್ಟೋ ಸಂತರ ಬಲಿದಾನ ಇದೆ, ತ್ಯಾಗ ಇದೆ, ಹೋರಾಟಗಳಿವೆ. ಸೊ ಈಗ ನಮ್ಮ ರಾಮರಾಜ್ಯವಾಯಿತು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೀವು ರಾಮ ಅಂತ ಹೇಳ್ತಿದ್ರೆ ಮೈ ರೋಮಾಂಚನ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಭಗವಂತನ ಹೆಸರನ್ನು ಹೇಳಿದ್ರೆ, ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಅವನ ಆಲೋಚನೆಯಲ್ಲಿರುವಂತಹ ರಾಕ್ಷಸಿ ಗುಣಗಳೆಲ್ಲ ದೂರ ಆಗಿ ದೈವಿ ಗುಣಗಳು ಸಂಪನ್ನ ಅವನಲ್ಲಿ ಬರುತ್ತೆ ಅಂಥೇಳಿ ಹೇಳೋದಕ್ಕೆ ಏನು ಸಾಕ್ಷಿ ಅಂದರೆ, ಪುರಾಣಗಳಲ್ಲಿರುವಂತಹ ವಿಷಯಗಳೇ ಹೇಳಿದ್ರೆ, ಜಯ ವಿಜಯರಿಂದ ತೆಗೆದುಕೊಂಡ್ರೆ ಕೊನೆಯಲ್ಲಿ ಅವರ ಅಂತ್ಯಕಾಲದಲ್ಲಿ ದೇವತೆಗಳ ಒಂದು ಆಶೀರ್ವಾದದಿಂದಾನೇ ದೇವರ ನಾಮಸ್ಮರಣೆಯನ್ನೇ ಮಾಡಿ ಅವರು ಪ್ರಾಣ ಬಿಡ್ತಾರೆ. ಏಕೆಂದರೆ ದೇವರ ನಾಮಸ್ಮರಣೆಯನ್ನು ಮಾಡಿದ ತಕ್ಷಣ ಅವರಿಗೆ ಹಿಂದಿನ ಜನ್ಮದ ಎಲ್ಲ ಪಾಪಗಳು ದೂರವಾಗುತ್ತೆ. ವಿಶೇಷವಾಗಿ ರಾಮದೇವರು ಅಲ್ಲಿ ಪ್ರತಿಷ್ಠಾಪಿತವಾಗಿದ್ದಾರೆ. ನಾನು ರಾಜಕೀಯ ಮಾತಾಡೋದಿಲ್ಲ. ರಾಜಕೀಯ ಮಾತಾಡಿದ್ರೆ ಬಹಳ ಸತ್ಯಗಳು ಈಚೆ ಬಂದ್ಬಿಡುತ್ತೆ. ಸತ್ಯ ಅಂದರೆ ಬೆಂಕಿ, ಬಹಳ ಈಚೆ ಬರುತ್ತೆ. 500 ವರ್ಷಗಳು ನಮ್ಮ ದೇವರನ್ನು ನಾವು ನಮ್ಮ ಸ್ಥಳದಲ್ಲಿ, ನಮ್ಮ ದೇಶದಲ್ಲಿ, ರಾಮದೇವರು ಹುಟ್ಟಿದಂತಹ ಅಯೋಧ್ಯೆಯಲ್ಲಿ ರಾಮದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಂತಹ ಲವಕುಶರು, ಅವರ ಮಕ್ಕಳು ಪ್ರತಿಷ್ಠಾಪನೆ ಮಾಡಿದ್ರು ಆ ದೇವಾಲಯವನ್ನು. ರಾಮದೇವರ ದೇವಾಲಯವನ್ನು ಲವಕುಶರ ಮಕ್ಕಳು ಪ್ರತಿಷ್ಠಾಪನೆ ಮಾಡಿದರು. ಅದನ್ನು ನಮ್ಮ ದೇಶದ ಮೇಲೆ ಬಂದು ಬೇರೆ ಯಾರೋ ದಾಳಿಕೋರರು ಬಂದು ಈ ದೇಶದ ಧಾರ್ಮಿಕತೆಗೆ, ಈ ದೇಶದ ಸಂಸ್ಕೃತಿಗೆ ಬಹಳ ದೊಡ್ಡ ಪೆಟ್ಟನ್ನು ಕೊಟ್ಟರೆ ಈ ದೇಶವನ್ನು ನಾವು ಹೊಡೆದಾಗತ್ತೆ, ಒಡೆದು ಈ ದೇಶವನ್ನು ದೋಚೋಣ ಅಂತ ಬಂದರು. ನಂತರ ಈ ದೇಶದಲ್ಲಿರುವಂತಹ ಶಕ್ತಿಹೀನರು, ಅಜ್ಞಾನಿಗಳು, ದೇಶದ ಆಧ್ಯಾತ್ಮ ಸತ್ಯವನ್ನು ಅರಿಯದೇ ಇರುವವರು ಇಷ್ಟು ವರ್ಷಗಳ ಕಾಲ ರಾಮದೇವರಿಗೆ ಸ್ವಂತ ರಾಮದೇವರ ಅರಮನೆಯ, ರಾಮದೇವರ ಜಾಗದಲ್ಲೇ ರಾಮದೇವರ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಇಡೀ ರಾಷ್ಟ್ರ ಕಾಯ್ತಿತ್ತು, ಇಡೀ ವಿಶ್ವ ಕಾಯ್ತಿತ್ತು. ಅದು ಸಾಧ್ಯ ಆಗಿದೆ. ಮುಂದೆ ಅಲ್ಲಿಂದ ಇಡೀ ವಿಶ್ವಕ್ಕೆ ಸಂದೇಶ ಹೋಗುತ್ತೆ. ಇದು ಕೇವಲ ರಾಮ ಭಾರತಕ್ಕೆ ಮಾತ್ರ ಅಲ್ಲ, ಈ ಭೂಮಿ ಭರತಖಂಡ, ಜಂಬೂದ್ವೀಪೆ ಭಾರತವರ್ಷೇ ಭರತಖಂಡೆ ಅಂತೇಳಿ ಹೇಳ್ತೀವಿ. ಇಡೀ ಭೂಮಂಡಲಕ್ಕೆ, ಇಡೀ ವಿಶ್ವಕ್ಕೆ ರಾಮದೇವರ ರಾಜನೀತಿ ಅರ್ಥ ಆಗಬೇಕು. ಪ್ರಧಾನಿ ನರೇಂದ್ರ ಮೋದಿಗಳು, ನಾನು ಅವರನ್ನು ಹೊಗಳ್ತಾ ಇಲ್ಲ, ಅವರಲ್ಲಿ ದೈವಿ ಶಕ್ತಿ, ಅವರಲ್ಲಿರೋ ಭಕ್ತಿ, ಅವರಲ್ಲಿರೋ ನಿಷ್ಠೆ, ಅವರಲ್ಲಿರೋ ಶ್ರದ್ಧೆ, ಆದಿತ್ಯನಾಥ್ ಯೋಗಿಯವರಲ್ಲಿರುವಂತಹ ದೈವಿ ಭಕ್ತಿ, ಗುರುಭಕ್ತಿ, ರಾಷ್ಟ್ರಭಕ್ತಿ, ಶ್ರದ್ಧೆ, ದೇವಾಲಯದ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿರ್ವಹಣೆ ಮಾಡಿ ಲೋಕಕ್ಕೆ ಸಮರ್ಪಣೆ ಮಾಡೋದರಲ್ಲಿ ಅಳಿಲು ಸೇವೆಯನ್ನು ಮಾಡಿದಂತಹ ಗೋಪಾಲ್ಜಿಯವರು, ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಹಳಷ್ಟು ಹಿರಿಯರು, ಲಾಲ್ ಕೃಷ್ಣ ಅದ್ವಾನಿಜಿಯವರು ಇರ್ಬೋದು, ವಿಶೇಷವಾಗಿ ವಾಜಪೇಯಿಯವರು, ನಮ್ಮ ಕರ್ನಾಟಕದ ಕಲ್ಲಡ್ಕ ಪ್ರಭಾಕರ್ಜಿಯವರು, ಇನ್ನೂ ಬಹಳಷ್ಟು ವಿಶೇಷವಾಗಿ ರಾಮನಿಗಾಗೆ ತನ್ನ ಪ್ರಾಣವನ್ನೂ ಕೊಡೋದಕ್ಕೆ ಸಿದ್ಧವಾಗಿರುವಂತಹ ಕೋಟ್ಯಾಂತರ ಕಾರ್ಯಕರ್ತರು. ಪ್ರಮೋದ್ ಮುತಾಲಿಕ್ ಹೆಸರು ಹೇಳಿದ್ರೆ ಕೆಲವರಿಗೆಲ್ಲ ಕೋಪ ಬರುತ್ತೆ. ಪ್ರಮೋದ್ ಮುತಾಲಿಕರ ತ್ಯಾಗ ನಾನು ಬಹಳ ಇಷ್ಟಪಡ್ತೀನಿ. ಅವರ ತ್ಯಾಗ ಎಲ್ಲರ ಹೋರಾಟದ ಫಲದಿಂದ ನಮ್ಮ ದೇಶದ ಸಂವಿಧಾನದ ಒಂದು ಅಂಗವಾಗಿರುವಂತಹ ಸುಪ್ರೀಂ ಕೋರ್ಟು, ಬಹಳ ಸಂವಿಧಾನಕ್ಕೆ ನಾನು ಬಹಳ ಗೌರವವನ್ನು ಕೊಡ್ತೀನಿ, ನಮಸ್ಕರಿಸ್ತೇನೆ. ಸುಪ್ರೀಂ ಕೋರ್ಟು
ಆದೇಶವನ್ನು ಮಾಡಿ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಬಹುದು ಅಂಥೇಳಿ ಆದೇಶವನ್ನು ತೆಗೆದುಕೊಂಡೇ ಸಂವಿಧಾನವನ್ನು ಗೌರವಿಸಿ ರಾಮದೇವರವನ್ನು ದೇವಾಲಯವನ್ನು ಪ್ರತಿಷ್ಠಾಪಿಸಿದಂತಹದ್ದು. ಪ್ರತಿಷ್ಠಾಪನಾ ಒಂದು ಹೇಗೆ ನಡೀತು ಅಂತಂದರೆ ಇಡೀ ವಿಶ್ವವೇ ನೋಡ್ತಾ ಇತ್ತು. ಅಲ್ಲಿ ಸಾಕ್ಷಾತ್ ರಾಮದೇವರೇ ಬಂದು ಅಲ್ಲಿ ಬಾಲರೂಪದಲ್ಲಿ ಕೂತ್ಕೊಂಡ್ರು. ಎಲ್ಲರಿಗೂ ಅನಿಸುತ್ತೆ ಅದು ವಿಗ್ರಹ ಅಂತೇಳಿ. ಲೌಕಿಕ ಜಗತ್ತು ಬೇರೆ, ಆಧ್ಯಾತ್ಮಿಕ ಜಗತ್ತು ಬೇರೆ. ವಿಗ್ರಹ ಎಲ್ಲಿಂದ ಬಂತು? ಅದ್ಭುತವಾದಂತಹ ಬೆಟ್ಟದಿಂದ ಬಂತು. ಆ ಬೆಟ್ಟಕ್ಕೆ ಸಾವಿರಾರು ವರ್ಷದಿಂದ, ಲಕ್ಷಾಂತರ ವರ್ಷದಿಂದ ಸೂರ್ಯನ ಕಿರಣ ಬಿದ್ದಿದೆ. ಲಕ್ಷಾಂತರ ವರ್ಷದಿಂದ ವರುಣದೇವರ ಅನುಗ್ರಹದಿಂದ ಮಳೆ ಬಿದ್ದಿದೆ. ಲಕ್ಷಾಂತರ ವರ್ಷಗಳಿಂದ ವಾಯುದೇವರ ಆಶೀರ್ವಾದದಿಂದ ವಾಯು ಅಂದರೆ ಗಾಳಿ, ರಭಸವಾಗಿ ಗಾಳಿ ಬಿದ್ದಿದೆ. ಪಂಚಭೂತಗಳ ದಿವ್ಯ ಶಕ್ತಿ ಸಮ್ಮಿಳನ ಆ ಬೆಟ್ಟದಕ್ಕೆ ಸಿಕ್ಕಿದೆ. ಆ ಬೆಟ್ಟದಿಂದ ಒಂದು ಭಾಗ, ಅಂಶ ಅಂತ ಹೇಳ್ತೀವಿ, ಆ ಅಂಶ ಅದ್ಭುತವಾಗಿ ಶಿಲೆಯಾಗಿ ಆ ರಾಮದೇವರ ಶಿಲೆಯನ್ನು ವಿಗ್ರಹ ಮಾಡಿ, ವಿಗ್ರಹಕ್ಕೆ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ, ವಿಶೇಷವಾಗಿ ನಾವು ನಮ್ಮ ಗುರುಗಳನ್ನು ನೆನೆಸ್ಕೊಂಡು ಆ ವಿಗ್ರಹವನ್ನು ಕೆತ್ತಿದಂತಹ ಶಿಲ್ಪಿಗೂ ಆಶೀರ್ವಾದ ಮಾಡ್ತಿದ್ದೀವಿ. ಅವರ ಕುಟುಂಬ ಭಗವಂತನಿಗೆ ಬಹಳ ಸೇವೆ ಮಾಡಿದೆ. ಅವರ ಆನಂದ ಅವ್ರಿಗೆ ಗೊತ್ತಿರುತ್ತೆ, ಅದರ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಹೀಗೆ ಈ ರಾಮದೇವರ ದೇವಾಲಯ ನಿರ್ಮಾಣ ಆಯಿತು. ಮುಂದೆ ಇಡೀ ವಿಶ್ವಕ್ಕೆ ರಾಮದೇವರ ಅಯೋಧ್ಯೆಯಿಂದ ರಾಜನೀತಿ ಅಂದರೆ ಏನು, ಭಾರತದ ಗುರುಸ್ಥಾನ ಏನು, ವಿಶ್ವಕ್ಕೆಲ್ಲ ಜ್ಞಾನವನ್ನು ಕೊಟ್ಟಂತಹ ಭಾರತ, ಕಾಶಿ, ಬನಾರಸ್, ಅಯೋಧ್ಯೆ ಇವೆಲ್ಲವೂ ಜ್ಞಾನಕ್ಷೇತ್ರ, ಕಾಶ್ಮೀರ ಇವೆಲ್ಲವೂ ಜ್ಞಾನಕ್ಷೇತ್ರ, ಸರ್ವಜ್ಞ ಪೀಠ. ಇಂತಹ ಕ್ಷೇತ್ರದಿಂದ ವಿಶ್ವಕ್ಕೆ ಜ್ಞಾನವನ್ನು ಕೊಡ್ತಾ ಇದ್ದಂತಹ ರಾಷ್ಟ್ರ ಭಾರತ ರಾಷ್ಟ್ರ. ಈ ರಾಷ್ಟ್ರ ಈಗ ಮುಂಚೆ ವಿಶ್ವಗುರು ಆಗಿತ್ತು, ದಾಳಿಕೋರರ ಆಕ್ರಮಣದಿಂದ ಸಮಸ್ಯೆಗಳಾಯಿತು, ನಂತರ ಈಗ ಮತ್ತೆ ವಿಶ್ವಗುರು ಸ್ಥಾನಕ್ಕೆ ಬರ್ತಾ ಇದೆ. ಇದಕ್ಕೆ ಕಾರಣ ಎಲ್ಲರ ನಮ್ಮ ದೇಶ ಸನಾತನ ಹಿಂದೂ ಧರ್ಮದ ಹಿಂದೂ ರಾಷ್ಟ್ರನೇ ಇದು. ನೀವೆಲ್ಲ ಹೇಳ್ತಿರ್ತೀರ ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕು, ಹಿಂದೂ ರಾಷ್ಟ್ರ ಆಗಬೇಕು ಅಂತೇಳಿ. ನೀವು ಮೊದಲು ಹಿಂದೂಗಳಾಗಿ ಹಿಂದೂ ಧರ್ಮವನ್ನು ಅರ್ಥ ಮಾಡ್ಕೊಳ್ಳಿ. ಅಜ್ಞಾನದಿಂದ ನಿಮ್ಮ ದೇವರ ಮೇಲೆ ಸಂಶಯ ಪಡಬೇಡಿ. ನಿಮ್ಮ ಧರ್ಮವನ್ನು ನೀವು ಹೇಳ್ಕೊಳ್ಳೋದಕ್ಕೆ ಹಿಂಜರಿಬೇಡಿ. ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿ, ನಿಮ್ಮ ಧರ್ಮವನ್ನು ಪಾಲಿಸಿ, ರಾಮದೇವರನ್ನು ಆದರ್ಶವಾಗಿ ತೆಗೆದುಕೊಂಡು. ನಿಮಗಿನ್ನೂ ಇನ್ನೊಂದು ಸಂಶಯ ಇದೆ, ಓಕೆ ಗುರುಗಳೇ, ನಮ್ಮ ದೇಶದಲ್ಲಿ ಹಲವಾರು ದೇವರುಗಳಿದ್ದಾರೆ ಅಂತೇಳಿ. ದೇವರೊಬ್ಬರೇ, ನಾಮರೂಪಗಳು ಹಲವು. ಜೈ ಶ್ರೀರಾಮ್.